ಹಾಯ್ ಫ್ರೆಂಡ್ಸ್, ಕೇವಲ 10 ನಿಮಿಷದೊಳಗೆ ಇನ್ಸ್ಟಂಟ್ ಆಗಿ ಯಾವುದೇ ರೀತಿ ಅಕ್ಕಿ ಅವಲಕ್ಕಿ ಆಗಲಿ ಉದ್ದಿನ ಬೇಳೆ ಆಗಲಿ ಆಮೇಲೆ ಫರ್ಮೆಂಟೇಷನ್ ಮಾಡ್ಬೇಕಂತಿಲ್ಲ. 10 ನಿಮಿಷ ಸಾಕು ನಮ್ಗೆ ಈ ಕ್ರಿಸ್ಪಿಯಾಗಿರುವಂಥ ಮಸಾಲೆ ದೋಸೆನ ಮಾಡ್ಕೊಳ್ಳೋದಕ್ಕೆ. ಸೊ ಬನ್ನಿ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದ್ಲಿಗೆ ನಾನಿಲ್ಲಿ ಒಂದು ಪರಾತನ ತಗೊಂಡನಿ. ಅದಕ್ಕೆ ಇವಾಗ 1 ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕೊಳಕತ್ತನಿ. ಇವಾಗ ಅದೇ ಕಪ್ಪಿನ ಅಳತಿ ಒಳಗೆ ನಾನಿಲ್ಲೇ ಅರ್ಧ ಕಪ್ನಷ್ಟು ಇದು ಉಪ್ಪಿಟ್ಟು ರವೆ ಅಂತಾರಲ್ಲ ಮೀಡಿಯಂ ಸೈಜ್ದು, ಆ ರವೆನ ನಾನಿಲ್ಲೇ ಬಳಸ್ಕೊಂಡನಿ. ನೀವು ಬೇಕಂದ್ರೆ ಚಿರೋಟಿ ರವೆನೂ ಕೂಡ ಇಲ್ಲೇ ಬಳಸ್ಕೋಬಹುದು. ಇವಾಗ ಕಡಲೆ ಹಿಟ್ಟನ್ನ ನಾನಿಲ್ಲೇ ಈ ಸ್ಪೂನಿನ ಅಳತಿ ಒಳಗೆ 1 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಇಲ್ಲೇ ಸೇರಿಸ್ಕೊಳಕತ್ತನಿ. 1 ಸ್ಪೂನ್ ಆದ್ರೆ ಸಾಕು. ಮನೆಯಲ್ಲಿ ಉಪ್ಪಿಟ್ಟು ತಿನ್ನೋಕೆಲ್ಲ ಇರುತ್ತಲ್ಲ ಸಣ್ಣ ಸ್ಪೂನ್, ಅದೇ ಸ್ಪೂನಿನ ಅಳತಿ ಒಳಗೆ ನೀವು ಹಾಕೋಬಹುದು. ನೆಕ್ಸ್ಟ್ ಇವಾಗ ನಾನಿಲ್ಲೇ ಅಕ್ಕಿ ಹಿಟ್ಟನ್ನ ಇಲ್ಲೇ ಅದೇ ಸ್ಪೂನಿನ ಅಳತಿ ಒಳಗೆ 3 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಇಲ್ಲೇ ಸೇರಿಸ್ಕೊಳಕತ್ತನಿ. ಇವಾಗ ನಾವೇನು 4 ಥರದ ಹಿಟ್ಟು ಹಾಕೊಂಡೇವಲ್ಲ ಇದನ್ನ ಒಂದ್ಸಲ ಚೆನ್ನಾಗಿ ನೀಟಾಗ ಕೈಲಿನ ಮಿಕ್ಸ್ ಮಾಡ್ಕೊಂಬಿಡಿ. ಯಾಕಂದ್ರೆ ಅದು ರವೆ ಎಲ್ಲ ಒಂದ ಕಡೆ ಕುತ್ಕೊಳಕ್ ಹೋಗ್ಬಾರ್ದು. ಇದನ್ನ 1-2 ನಿಮಿಷ ನಾವು ನೀಟಾಗ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡನಿ. ಇವಾಗ ನೆಕ್ಸ್ಟ್ ನಾನು ಇಲ್ಲಿ ಒಂದು ದೊಡ್ಡದು ಮಿಕ್ಸರ್ ಜಾರ್ನ ಇಲ್ಲೇ ತಗೊಂಡನಿ. ಇವಾಗ ನಾವೇನು ಕಲಸಿಟ್ಕೊಂಡಿದ್ವಲ್ಲ ಹಿಟ್ಟು ರವೆ ಎಲ್ಲ ಅದನ್ನ ಈ ಮಿಕ್ಸರ್ ಜಾರ್ಗೆ ಇಷ್ಟೂನು ಹಾಕೊಳಕತ್ತನ ನೋಡ್ರಿ. ಇದಕ್ಕೆ ಈ ರೀತಿ ನಾನು ಎಲ್ಲಾನು ಈ ಜಾರ್ ಒಳಗೆ ಸೇರಿಸ್ಕೊಂಡನಿ. ದೊಡ್ಡ ಜಾರ್ನ ತಗೋರಿ. ಇವಾಗ ನಾನು ಈ ಜಾರ್ಗೆನ 1 ಸ್ಪೂನ್ ಅಷ್ಟು ಸಕ್ಕರೆನ ಇಲ್ಲೇ ಸೇರಿಸ್ಕೊಳಕತ್ತನಿ. ಇದು ಆಪ್ಷನಲ್. ಇದು ಹಾಕೋದ್ರಿಂದ ದೋಸೆ ಗರಿಗರಿಯಾಗೂ ಬರ್ತೈತಿ ಮತ್ತು ಕಲರ್ ಚೆನ್ನಾಗಿ ಬರ್ತೈತಿ ಅನ್ನೋದಕ್ಕೆ ಹಾಕೊಂಡ ನಾನು ಇಲ್ಲೇ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇಲ್ಲೇ ಹಾಕೊಂಡನಿ. ನಾವು ಹಿಟ್ಟೆಲ್ಲ ಯಾವ ಕಪ್ ಒಳಗೆ ಮೆಜರ್ಮೆಂಟ್ ಮಾಡಿದ್ವಲ್ಲ ಅದೇ ಕಪ್ಪಿನ ಅಳತೆ ಒಳಗೆ ನಾನಿಲ್ಲೇ 1 ಕಪ್ನಷ್ಟು ಮೊಸರನ್ನ ಇಲ್ಲೇ ಸೇರಿಸ್ಕೊಳಕತ್ತನಿ. ಇದು ಜಾಸ್ತಿ ಗಟ್ಟಿ ಇರುವಂತ ಮೊಸರನ್ನೇನು ಬಳಸಿಲ್ಲ ನಾನು. ಇವಾಗ ಮೊಸರು ಹಾಕಿರೋ ಕಪ್ ಅಳತೆ ಒಳಗೆ ನಾನಿಲ್ಲೇ ಇನ್ನ 1 ಕಪ್ನಷ್ಟು ನೀರನ್ನ ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. 1 ಕಪ್ ಮೊಸರು 1 ಕಪ್ ನೀರ್ನ ನಾನಿಲ್ಲೇ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡನಿ. ಇವಾಗ ನಾನಿಲ್ಲೇ 1 ಸ್ಪೂನ್ ತಗೊಂಡಿದ್ನ ನೀಟಾಗ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂತ ನೋಡ್ರಿ. ಅದು ರವೆ ಹಿಟ್ಟು ಎಲ್ಲ ಏನ್ ಹಾಕಿದ್ವಲ್ಲ ಸಕ್ಕರೆ ಅದೆಲ್ಲ ಸ್ವಲ್ಪ ನೀಟಾಗ ಹೊಂದ್ಕೋಲಿ. ಅಲ್ಲಿವರೆಗೂ ನಾನಿಲ್ಲೇ 1 ಸ್ಪೂನ್ಲೆ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳಕತ್ತನ್ ನೋಡ್ರಿ. ಇದು ಕಲಿಸ್ತಾ ಈ ರೀತಿ ಇದು ಸ್ವಲ್ಪ ಗಟ್ಟಿಯಾಗೈತ್ ನೋಡ್ರಿ. ಇಷ್ಟ ಆಗ್ಬೇಕಿದು. ಈ ರೀತಿ ನಾವು ಕಲಿಸ್ಕೊಂಡಾದ್ಮೇಲೆ ಇದನ್ನ ನಾವು ಏನಿಲ್ಲ ಅಂದ್ರೂ 10-15 ನಿಮಿಷ ಇದನ್ನ ರೆಸ್ಟ್ ಮಾಡೋದಕ್ಕೆ ಇಟ್ಬಿಡ್ಬೇಕು. ನಾನಿಂದ 10 ನಿಮಿಷ ಇದನ್ನ ಇಟ್ಬಿಡ್ತಾನೆ. ಇವಾಗ ಅಷ್ಟೊತ್ತಿಗೆ ನಾವು ಆಲೂ ಪಲ್ಯನೂ ಕೂಡ ಇಲ್ಲೇ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ 3 ಆಲೂಗಡ್ಡೆನ ಬೇಯಿಸಿಟ್ಕೊಂಡನಿ. ಆಮೇಲೆ ಕರ್ಬೇವನ್ನ ತಗೊಂಡನಿ, ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು, ಆಮೇಲೆ ಇಲ್ಲಿ 1 ಈರುಳ್ಳಿನ ನಾನು ಮೀಡಿಯಂ ಸೈಜ್ ಇಂದು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡನಿ. ಆಮೇಲೆ 2 ಹಸಿಮೆಣಸಿನ್ಕಾಯಿನ ನಾನಿಲ್ಲೇ ಈ ರೀತಿ ಉದ್ದಕ್ಕನ ಕಟ್ ಮಾಡಿಟ್ಕೊಂಡನಿ. ಆಮೇಲೆ 1 ನಿಂಬೆ ಹಣ್ಣನ್ನ ನಾನಿಲ್ಲೇ ತಗೊಂಡನಿ. ಅದು ಪೂರ್ತಿ ಹಿಂಡ್ಕೊಳ್ಳಲ್ಲ, ಸ್ವಲ್ಪ ನಾನಿಲ್ಲೇ ಬಳಸ್ಕೊಳ್ಳೋದು. ಬನ್ನಿ ಯಾವ ರೀತಿ ಪಲ್ಯ ಮಾಡೋದಂತ ನಾನು ನಿಮ್ಗೆ ತೋರಿಸ್ತಾನಂತ. ಮೊದ್ಲಿಗೆ ನಾನಿಲ್ಲಿ 2 ಸ್ಪೂನ್ ಅಷ್ಟು ಎಣ್ಣೆನ ಇಲ್ಲೇ ಹಾಕೊಂಡನಿ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸಾಸಿವೆ ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಸಾಸಿವೆ ಈ ರೀತಿ ಸಿಡಿದಾದ್ಮೇಲೆ ಜೀರಿಗೆನೂ ಕೂಡ ಹಾಕೊಂಡನಿ ಇದಕ್ಕೆ. ಆಮೇಲೆ ಸ್ವಲ್ಪ ಉದ್ದಿನ ಬೇಳೆನ ಸೇರಿಸ್ಕೊಂಡನಿ. ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನು ಕೂಡ ಇವಾಗ ಸೇರಿಸ್ಕೊಳಕತ್ತಾನ. ಇದಕ್ಕೆ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿನ ನಾನಿಲ್ಲೇ ಹಾಕೊಂಡನಿ. ಇವಾಗ ಇದನ್ನ 2 ನಿಮಿಷ ನಾವು ಇದು ಈರುಳ್ಳಿ ಕಲರ್ ಏನೈತಲ್ಲ ಸ್ವಲ್ಪ ಚೇಂಜ್ ಆಗ್ಬೇಕು. ಅಲ್ಲಿವರೆಗೂ ನಾವ್ ಇದನ್ನ ಹುರ್ಕೋಬೇಕಾಕತಿ ಮೀಡಿಯಂ ಫ್ಲೇಮ್ ಒಳಗ. ಈ ರೀತಿ ಇದು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಿ ಆಮೇಲೆ ಈ ರೀತಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ಬೇಕು. ಅಲ್ಲಿವರೆಗೂ ನಾವ್ ಇದನ್ನ ನೀಟಾಗ ಹುರ್ಕೋಬೇಕು. ಇವಾಗ ಇದು ಆಗೇತಿ. ನೆಕ್ಸ್ಟ್ ಇದಕ್ಕೆ ಇವಾಗ ನಾನು ಇಲ್ಲೇ ಅರ್ಶಿನ ಪುಡಿನ ಸೇರಿಸ್ಕೊಳಕತ್ತೇನೆ ನೋಡ್ರಿ. ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿನ ಅರ್ಶಿನ ಪುಡಿ ಹಾಕೋರಿ, ಚೆನ್ನಾಗಿರ್ತತಿ. ಇವಾಗ ಇದನ್ನ ಒಂದ್ಸಲ ನೀಟಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇವಾಗ ನಾವೇನ್ ಕುದಿಸಿಟ್ಟಿದ್ವಲ್ಲ ಆಲೂಗಡ್ಡೆ ಅದನ್ನು ಕೂಡ ಇಲ್ಲೇ ಸೇರಿಸ್ಕೊಳಕತ್ತೇನೆ ನೋಡ್ರಿ. ಇದನ್ನ ಜಾಸ್ತಿ ಸ್ಮ್ಯಾಶ್ ಮಾಡ್ಕೊಳಕ್ ಹೋಗ್ಬೇಡಿ. ಆಲೂಗಡ್ಡೆ ಸ್ವಲ್ಪ ಪೀಸ್ ತರನೇ ಇರ್ಲಿ, ತಿನ್ನೋವಾಗ ಚೆನ್ನಾಗಿರ್ತತಿ. ಇವಾಗ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಈ ಆಲೂಗಡ್ಡೆ ಈರುಳ್ಳಿ ಜೊತೆ ಹೊಂದ್ಕೋಬೇಕು. ಅಲ್ಲಿವರೆಗೂ ಇದನ್ನ ನೀಟಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಇದನ್ನೆಲ್ಲ ಮಾಡೋವಾಗ ನೀವು ಫ್ಲೇಮ್ನ ಸಿಮ್ ಒಳಗೆ ಇಟ್ಟಿರ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇಲ್ಲೇ ಸೇರಿಸ್ಕೊಂಡನಿ. ಒಂದ್ ವೇಳೆ ದೋಸೆಗೆ ನೀವು ಜಾಸ್ತಿ ಉಪ್ಪು ಹಾಕಿದ್ರೆ ಇಲ್ಲಿ ಪಲ್ಯ ಮಾಡೋವಾಗ ಸ್ವಲ್ಪ ಉಪ್ಪನ್ನ ಹಾಕೋರಿ, ಅವಾಗ ಬ್ಯಾಲೆನ್ಸ್ ಆಕತಿ. ಇವಾಗ ಲಾಸ್ಟ್ ಅಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಕೂಡ ಇದಕ್ಕೆ ಸೇರಿಸ್ಕೊಂಡು ಇದನ್ನ ನೀಟಾಗ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇವಾಗ 1-2-3 ಹನಿ ಅಷ್ಟು ನಾನು ಇಲ್ಲೇ ನಿಂಬೆ ರಸನು ಕೂಡ ಇದಕ್ಕೆ ಸೇರಿಸ್ಕೊಳಕತ್ತೇನೆ ನೋಡ್ರಿ. ಇದನ್ನ ಲಾಸ್ಟ್ ಅಲ್ಲಿ ಹಾಕ್ರಿ, ಮೊದ್ಲ ಹಾಕ್ಬೇಡ್ರಿ, ಕಹಿ ತರ ಆಗ್ತತಿ. ನಿಂಬೆ ರಸ ಹಾಕಿಂದ ಒಂದ್ಸಲ
ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಫ್ಲೇಮ್ ನ ಆಫ್ ಮಾಡ್ಕೊಂಡ್ಬಿಡಿ. ನಿಂಬೆ ರಸ ಹಾಕಿಂದ ಏನ್ ಕುದಿಸೋದೇನ್ ಬೇಡ. ಇಷ್ಟ ಮಾಡಿದ್ರ ಆಯ್ತು, ನಮ್ ಸಿಂಪಲ್ ಆಗಿರೋ ಮತ್ತೆ ಟೇಸ್ಟಿ ಆಗಿರುವಂತ ಹೋಟೆಲ್ ಅಲ್ಲಿ ಸಿಗೋವಂತ ಆಲೂಗಡ್ಡೆ ಪಲ್ಯ ರೆಡಿ ಆಗ್ಬಿಡ್ತತಿ. ಸೊ ಒಂದ್ಸಲ ಈ ರೀತಿ ನೀವು ಪಲ್ಯನ ಟ್ರೈ ಮಾಡಿ ನೋಡ್ರಿ. ಇವಾಗ ಪಲ್ಯ ಏನೋ ರೆಡಿ ಆಯ್ತಲ್ಲ, ಅಷ್ಟೊತ್ತಿಗೆ ಇದು 10 ನಿಮಿಷದೊಳಗ ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರ್ತತಿ. ನಾನು ತೋರಿಸ್ತಾನೆ ನೋಡ್ರಿ. ಇನ್ನ ಸ್ವಲ್ಪ ಇದು ಗಟ್ಟಿಯಾಗಿರ್ತತಿ, ಯಾಕಂದ್ರೆ ರವೆ ಏನ್ ಹಾಕಿರ್ತೇವಲ್ಲ ಅದು ಚೆನ್ನಾಗಿ ನೀರಿನಂಶ ಹೀರ್ಕೊಂಡಿರೋದ್ರಿಂದ ಇದು ಇನ್ನ ಸ್ವಲ್ಪ ಈ ರೀತಿ ಗಟ್ಟಿಯಾಗಿರ್ತತಿ. ಆಮೇಲೆ ಸ್ವಲ್ಪ ನಿಮಗ ರಬ್ಬರ್ ತರ ಕನ್ಸಿಸ್ಟೆನ್ಸಿ ಅನಿಸ್ತತಿ ಇದು. ಇದಕ್ಕಿವಾಗ ನಾವ್ ಇನ್ನೇನ್ ಜಾಸ್ತಿ ಏನ್ ನೀರ್ ಹಾಕೋದ್ ಬೇಡ. ಇದನ್ನ ಇವಾಗ ನಾವು ರುಬ್ಕೊಂಬರ್ಬೇಕಾಕತಿ. ನಾವ್ ಯಾವ ರೀತಿ ರುಬ್ಬಿರ್ಬೇಕಂತಂದ್ರ ನಾನು ಇಲ್ಲಿ ತೋರ್ಸಾತ ನೋಡ್ರಿ, ಈ ರೀತಿ ಬಬಲ್ಸ್ ಬರ್ಬೇಕದು. ಈ ರೀತಿ ಬಬಲ್ಸ್ ಬಂತು ಅಂತಂದ್ರ ದೋಸೆ ಬ್ಯಾಟರ್ ಪರ್ಫೆಕ್ಟ್ ಆಗಿ ಐತೆ ಅಂತ ಅರ್ಥ. ನಾನು ನಿಮಗ ತೋರಿಸ್ತಾನೆ ನೋಡ್ರಿ ಎಷ್ಟು ನೈಸ್ ಆಗಿ ನಾನು ಇಲ್ಲೇ ರುಬ್ಕೊಂಬಂದನ ಅಂತ ಹೇಳಿ. ಸ್ವಲ್ಪನೂ ತರಿ ಇರಬಾರ್ದು, ಆ ರೀತಿ ನೀವು ಇದನ್ನ ನುಣ್ಣಗ ರುಬ್ಬಿರ್ಬೇಕು. ನಾನು ಇಲ್ಲಿ ತೋರ್ಸಾತನ್ ನೋಡ್ರಿ, ಇಷ್ಟಾದ್ರೂ ಇದು ಪರ್ಫೆಕ್ಟ್ ಆಗಿ ಇರ್ಬೇಕಿದು. ಆಮೇಲೆ ರುಬ್ಬೋವಾಗ ನಿಮಗೆ ಏನಾದ್ರು ಸ್ವಲ್ಪ ಟೈಟ್ ಆಗಿ ಅನ್ಸಿದ್ರೆ ಸ್ವಲ್ಪ ನೀವು ನೀರ್ ಹಾಕೊಂಡು ರುಬ್ಕೋರಿ. ಮೊದ್ಲ ಜಾಸ್ತಿ ನೀರ್ ಹಾಕೊಂಡು ರುಬ್ಕೊಳಕ್ ಹೋಗ್ಬೇಡ್ರಿ. ಇವಾಗ ಈ ರುಬ್ಬಿರುವಂತ ಹಿಟ್ಟನ್ನ ನಾನು ಇಲ್ಲೇ ಒಂದು ಬೌಲ್ಗೆ ಇಲ್ಲೇ ತಕೊಳಕತ್ತನಿ. ಆಮೇಲೆ ನೀರ್ನ ನಾನು ಹೇಳ್ದಂಗ ಸ್ವಲ್ಪ ನೋಡ್ಕೊಂಡ ಸೇರಿಸ್ಕೋರಿ. ಯಾಕಂದ್ರೆ ನಾವಿಲ್ಲಿ ಉದ್ದಿನ ಬೇಳೆ ಅದು ಏನು ಹಾಕ್ತಾ ಇರೋದ್ರಿಂದ ಇದು ಬರೇ ಹಿಟ್ಟು, ಸ್ವಲ್ಪ ನೀರ್ ಹಾಕಿದ್ರು ಜಾಸ್ತಿ ತೆಳುವಾಗ್ಬಿಡ್ತತಿ. ಅದಕ್ಕ ನೀವು ನೋಡ್ಕೊಂಡು ಸೇರಿಸ್ಕೋರಿ. ನಾನಿಲ್ಲೇ ಈ ರೀತಿ ಮಿಕ್ಸ್ ಮಾಡೋ ಇಟ್ಕೊಂಡ ನೋಡ್ರಿ, ಇದು ಪರ್ಫೆಕ್ಟ್ ಆಗಿ ಕನ್ಸಿಸ್ಟೆನ್ಸಿ ಐತಿದು. ಈ ಹಿಟ್ಟನ್ನ ನಾವು ಯಾವುದೇ ರೀತಿ ಫರ್ಮೆಂಟೇಶನ್ ಮಾಡೋಕೆ ಇಡದೇ ಇರೋದ್ರಿಂದ ನಾನಿಲ್ಲೇ ಒಂದ್ ಅರ್ಧ ಟೀ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಸೇರಿಸ್ಕೊಳಕತ್ತಾನ ಇದಕ್ಕೆ. ಇದ್ರ ಮೇಲ್ಗಡೆ ಸ್ವಲ್ಪ 1 ಸ್ಪೂನ್ ಅಷ್ಟು ನೀರ್ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಸೋಡಾ ಹೊಂದ್ಕೊಳ್ಳೋವರೆಗೂ ಒಂದ್ 2 ನಿಮಿಷ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ದು ದೋಸಾ ಬ್ಯಾಟರ್ ರೆಡಿ ಆಗ್ಬಿಡ್ತತ್ ನೋಡ್ರಿ. ಹಿಟ್ಟು ಯಾವ ರೀತಿ ಕನ್ಸಿಸ್ಟೆನ್ಸಿ ಇರ್ಬೇಕಂದ್ರ ಈ ರೀತಿ ಬಬಲ್ಸ್ ಕೂಡ ಬರ್ತಿರ್ಬೇಕು ನಿಮ್ಗ, ಅಂದ್ರ ಕರೆಕ್ಟ್ ಆಗೈತೆ ಅಂತೇಳಿ. ನಾನಿಲ್ಲಿ ಈ ಹಿಟ್ಟಿಂದ ಮಸಾಲ ದೋಸೆನ ಮಾಡಿ ತೋರಿಸ್ತಾನೆ ನಿಮ್ಗ. ಅದಕ್ಕೆ ನಾನಿಲ್ಲಿ ಇನ್ಸ್ಟೆಂಟ್ ಆಗಿ ಮೇಲ್ಗಡೆ ಹಚ್ಚುವಂತ ಕೆಂಪು ಚಟ್ನಿನೂ ಇಲ್ಲೇ ಮಾಡಿ ತೋರಿಸ್ತಾನೆ ನೋಡ್ರಿ. 1 ಸ್ಪೂನ್ ಅಷ್ಟು ಖಾರದ ಪುಡಿನ ನಾನಿಲ್ಲೇ ಸೇರಿಸ್ಕೊಂಡನಿ. ಆಮೇಲೆ 1 ಸ್ಪೂನ್ ಅಷ್ಟು ತುಪ್ಪನ ಇಲ್ಲೇ ಹಾಕೊಂಡು ಒಂದ್ 2 ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ, ನೀವು ಯಾವ ಎಣ್ಣೆ ಬಳಸ್ತಿರಲ್ಲ ಅಡಿಗೆಗೆ ಅದೇ ಎಣ್ಣೆನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ದೋಸೆ ಮೇಲೆ ಹಚ್ಚುವಂತ ಇನ್ಸ್ಟಂಟ್ ಕೆಂಪು ಚಟ್ನಿ ಪುಡಿ ರೆಡಿ ಆಗ್ಬಿಡ್ತತ್ ನೋಡ್ರಿ. ನಾನಿವಾಗ ನಿಮಗ ದೋಸೆನ ಮಾಡೋದನ್ನ ತೋರಿಸ್ತಾನಂತ. ನಾನಿಲ್ಲೇ ದೋಸೆ ಹಂಚನ ಇಲ್ಲೇ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಬಿಸಿ ಆದ್ಮೇಲೆ ಸ್ವಲ್ಪ ಈ ರೀತಿ ನೀರ್ನ ಚುಮ್ಕಿಸಿ ಒಂದು ಕಾಟನ್ ಬಟ್ಟೆಲೆ ಕ್ಲೀನ್ ಆಗ ಇದನ್ನ ಒರೆಸ್ಕೊಂಡನಿ. ಆಮೇಲೆ ಇದು ಮೊದಲನೇ ದೋಸೆ ಆಗಿರೋದ್ರಿಂದ ನಾನು ಸ್ವಲ್ಪ ಎಣ್ಣೆನ ಇಲ್ಲೇ ಸೇರಿಸ್ಕೊಳಕತ್ತಾನಿ. ಮುಂದೇನ್ ಹಚ್ಚೋದ್ ಬೇಡ, ಒಂದನೇ ದೋಸೆಗಷ್ಟ ಸೇರಿಸ್ಕೊಂಡ್ಬಿಡೋಣ. ಆಮೇಲೆ ಇವಾಗ ದೋಸೆನ ಪ್ರತಿ ಸಲ ನಾವು ಹಾಕೊಳ್ಳುವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟ ನಾವು ಸೇರಿಸ್ಕೋಬೇಕು. ನಾನಿಲ್ಲಿ ಒಂದ್ 2 ಸ್ಪೂನ್ ಅಷ್ಟು ಹಿಟ್ಟನ್ನ ಹಾಕೊಂಡು ನಾವ್ ಯಾವ ರೀತಿ ದೋಸೆ ಮಾಡ್ತೇವಲ್ಲ ಆ ರೀತಿ ಇದನ್ನ ಅಗ್ಲ ಮಾಡ್ಕೊಳಕತ್ತಾನ ನೋಡ್ರಿ. ನೀವು ನೋಡ್ತಿರ್ಬೋದು ಇಲ್ಲಿ ಒಟ್ಟ ಅನ್ಸಲ್ಲ ನಿಮ್ಗ ಇದು ಗೋಧಿ ಹಿಟ್ಟಿನ ದೋಸೆ ಅಂತ ಹೇಳಿ. ನೋಡ್ರಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದತ್ ಅಂತ ಹೇಳಿ. ಈ ರೀತಿ ನಾನು ಹಾಕೊಂಡ ನೋಡ್ರಿ ದೋಸೆನ. ದೋಸೆ ಹಾಕಿ ಆದ್ಮೇಲೆ ಅದನ್ನ ನಾವು ಹೈ ಫ್ಲೇಮ್ಗೆ ಹಾಕೊಂಡ್ಬಿಟ್ಟಿದನ್ನ ಒಂದ್ 2 ನಿಮಿಷ ಬಿಡ್ಬೇಕು. ಬಿಟ್ಟಾದ್ಮೇಲೆ ಈ ರೀತಿ ಎಣ್ಣೆನ ಹಚ್ಕೋಬೇಕು ನೋಡ್ರಿ. ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವ್ದು ಬೇಕೋ ಅದನ್ನ ಈ ರೀತಿ ಅಪ್ಲೈ ಮಾಡ್ಕೊಂಡ್ಬಿಡಿ. ಇದು ಚೆನ್ನಾಗಿ ಒಂದ್ ಸೈಡ್ ರೋಸ್ಟ್ ಆದ್ಮೇಲೆ ನಾನೇನು ಕಲ್ಸಿಟ್ಕೊಂಡಿದ್ನಲ್ಲ ಕೆಂಪು ಚಟ್ನಿ ಖಾರದ ಪುಡಿ ಇದು ಅದನ್ನ ಹಾಕೊಳಕತ್ತಾನ ನೋಡ್ರಿ. ಇದಕ್ಕ ನಮ್ಗ ಎಷ್ಟು ಬೇಕೋ ಅಷ್ಟು ಇದನ್ನ ಹಾಕೊಂಡ್ಬಿಟ್ಟು ಇವಾಗ ಒಂದು ಸ್ಪೂನಿಂದ ಇದನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತಾನೆ ಎಲ್ಲಾ ಕಡೆ. ನಾನು ಇಲ್ಲೇ ಪೂರ್ತಿ ದೋಸೆಗ ಈ ರೀತಿ ಹಚ್ಕೊಂಡ ನೋಡ್ರಿ ಇದನ್ನ. ಇವಾಗ ಇದು ಚೆನ್ನಾಗಿ ಒಂದ್ ಸೈಡ್ ರೋಸ್ಟ್ ಆದ್ಮೇಲೆ ನಾನಿಲ್ಲೇ ಇದನ್ನ ತೋರ್ಸಾತನ್ ನೋಡ್ರಿ. ನಿಮ್ಗ ನೋಡ್ತಿರ್ಬೋದು ನೀವು, ದೋಸೆ ಕಾವಲಿಗೆ ಒಂದ್ ಸ್ವಲ್ಪನೂ ಹತ್ತಂಗಿಲ್ಲ, ಅಷ್ಟು ಸುಲಭವಾಗಿ ಎದ್ದು ಬರ್ತತಿ ಇದು. ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದತಿದು. ಇವಾಗ ಒಂದನೇ ದೋಸೆ ರೆಡಿ ಆಯ್ತಲ್ಲ, ಇವಾಗ ನಾನು ನಿಮ್ಗ 2ನೇ ದೋಸೆನೂ ಕೂಡ ನಿಮ್ಗ ಮಾಡಿ ತೋರಿಸ್ತಾನಂತ. ಸೇಮ್ ಪ್ರತಿ ಸಲ ನಾವು ದೋಸೆ ಹಾಕೊಳ್ಳುವಾಗ ಮೀಡಿಯಂ ಫ್ಲೇಮ್ ಒಳಗ ಫ್ಲೇಮ್ ನ ಇಟ್ಕೊಂಡು ಸ್ವಲ್ಪ ನೀರ್ ಚುಮ್ಕಿಸಿ ಕಾಟನ್ ಬಟ್ಟೆ ಒರೆಸಿ ನಾವು ದೋಸೆ ಹಾಕೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರ್ತತಿ. ಎಲ್ಲೂ ನಿಮ್ಗ ಹಿಡಿಯೋಂಗಿಲ್ಲ, ಅಷ್ಟು ಚೆನ್ನಾಗಿ ಬರ್ತತಿ. ನಾನು ನಿಮ್ಗ 2ನೇದ್ದು ಇಲ್ಲೇ ಹಾಕಿ ತೋರ್ಸಾತ ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದತಂತ ಹೇಳಿ. ನೋಡ್ತಿರ್ಬೋದು ನೀವು. ನಿಮ್ಗೆ ಆ ಕೆಂಪು ಚಟ್ನಿ ಇಷ್ಟ ಇಲ್ಲ ಅಂತಂದ್ರ ನೀವು ಈ ರೀತಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಕೂಡ ತಗೋಬಹುದು. ಈ ದೋಸೆನ ನೀವು ಕ್ರಿಸ್ಪಿಯಾಗಿ ಆದ್ರೂ ಮಾಡ್ಕೋಬಹುದು, ಇಲ್ಲ ಸಾಫ್ಟ್ ಆಗಾದ್ರೂ ಮಾಡ್ಕೋಬಹುದು. ನಾನಿಲ್ಲೇ ಇನ್ನೊಂದು ನಿಮ್ಗೆ ಸೆಟ್ ದೋಸೆ ಕೂಡ ಇದೇ ಹಿಟ್ಟಿಂದ ಮಾಡಿ ತೋರ್ಸಾತ ನೋಡ್ರಿ. ಸ್ವಲ್ಪ ಅಗ್ಲ ಮಾಡ್ಕೊಂಡು 2 ಕಡೆ ಬೇಯಿಸ್ಕೊಂಡ್ರೆ ನೋಡ್ತಿರ್ಬೋದು ನೀವು, ಸೆಟ್ ದೋಸೆ ಕೂಡ ಇದೇ ಹಿಟ್ಟಿಂದ ಮಾಡ್ಕೋಬಹುದು. ನಾನು ನಿಮ್ಗ ಒಟ್ಟ ಒಂದ ಹಿಟ್ಟಿಂದ 3 ರೀತಿ ದೋಸೆನ ಇಲ್ಲೇ ಮಾಡಿ ತೋರ್ಸೇನಿ. ನಾನಿಲ್ಲೇ ಒಂದು ಪ್ಲೇನ್ ದೋಸೆ ಹಾಕೊಂಡಿದ್ದೆ, ಅದನ್ನ ತೋರ್ಸಾತ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಬಂದತಂತ ಹೇಳಿ. ಈ ರೀತಿ ಕೂಡ ನೀವು ಹಾಕೋಬಹುದು, ಇಲ್ಲ ಈ ರೀತಿ ಸೆಟ್ ದೋಸೆ ಕೂಡ ಮಾಡ್ಕೋಬಹುದು. ಅಥವಾ
ಈ ರೀತಿ ಮಸಾಲೆ ದೋಸೆ ಕೂಡ ನೀವು ಮಾಡ್ಕೋಬಹುದು. ಒಂದೇ ಹಿಟ್ಟಿಂದ ನೀವು ತುಂಬಾ ಚೆನ್ನಾಗಿ 3 ದೋಸೆಗಳು ಬರ್ತಾವು. ಸೊ ನಾನಿವಾಗ ಈ ದೋಸೆನ ನಾವೇನ್ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆ ಸರ್ವ್ ಮಾಡ್ಕೊಂಡು ನಿಮ್ಗ ತೋರಿಸ್ತಾ ನೋಡ್ರಿ. ಕಲರ್ ನೋಡ್ತಿರ್ಬೋದು ನೀವು, ಸಕ್ಕರೆ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಬಂದತ್ ಅಂತೇಳಿ. ನೋಡ್ರಿ ಎಷ್ಟು ಸೂಪರ್ ಕಾಂಬಿನೇಷನ್ ಇದು. ಸೊ ಖಂಡಿತ ಟ್ರೈ ಮಾಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ, ಹಂಗ ಹೈಪ್ ಆಪ್ಷನ್ ಇರ್ತತಿ, ಹೈಪ್ ಕೊಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಮುಂದಿನ ವಿಡಿಯೋದೊಳಗ ಮತ್ ಸಿಗೋಣ.